ಬಳ್ಳಾರಿಯಲ್ಲಿ ಗರಿಗೆದರಿದೆ ಲೋಕಸಭಾ ಚುನಾವಣಾ ಪ್ರಚಾರ. ಗೆಲುವಿನ ಭರವಸೆಯಲ್ಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಇದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತರು, ಆದರೆ ಈಗ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಅವ್ರಿಗೂ ಕೂಡ ಜನ ಬೆಂಬಲ ಸಿಗ್ತಾ ಇದೆ. ಅದ್ಧೂರಿ ಸ್ವಾಗತ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರು, ಅಭಿಮಾನಿಗಳು. ಈಗಾಗಲೇ ಶ್ರೀರಾಮುಲು ಅವರ ಹೆಸರು ಕೂಡ ಅನೌನ್ಸ್ ಆಗಿದೆ. ಎಲ್ಲ ಸಮುದಾಯದ ಜನರು ನನ್ನನ್ನು ಈವರೆಗೆ ಬೆಳೆಸಿದ್ದಾರೆ ಈ ಮಟ್ಟಕ್ಕೆ. ಬಳ್ಳಾರಿ ಬಿಜೆಪಿ ಬೂತ್ ವಿಜಯ ಅಭಿಯಾನ ಸಭೆಯಲ್ಲಿ ರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. 30 ವರ್ಷದ ರಾಜಕಾರಣದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಅನುಭವಿಸಿದ್ದೇನೆ. ಕಳೆದ ಚುನಾವಣೆಯಲ್ಲಿ ನಾನು ಸೋತಿದ್ದು ನಿಮಗೆ ನೋವನ್ನು ತಂದಿದೆ. ನಾನು ಕಳೆದ ಚುನಾವಣೆಯಲ್ಲಿ ಸೋತಿದ್ರೂ ಪಕ್ಷ ನನಗೆ ಟಿಕೆಟನ್ನು ನೀಡಿದೆ. ಕಳೆದ ಚುನಾವಣೆಯಲ್ಲಿ ಸೋಲಿನಿಂದ ನನಗೆ ಅಪಮಾನ ಆಗಿದೆ, ಮುಜುಗರಾಯಿತು, ನನಗೆ ಭಾಳ ನೋವಾಯಿತು. ಜನರ ಆಶೀರ್ವಾದದಿಂದ ಅಪಮಾನ ಆಗಿದ್ದಲ್ಲೇ ಸನ್ಮಾನ ಆಗಬೇಕಾಗಿದೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಮೂವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ನಾನು ನೋಡಿದ್ದೇನೆ. ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅನ್ಕೊಂಡಿಲ್ಲ. ಜೀವನದಲ್ಲಿ ಎಲ್ಲವನ್ನು ಕೂಡ ಭಗವಂತ ನಿಮ್ಮಿಂದನೇ ನಾನು ಪಡ್ಕೊಂಡು ಇಲ್ಲಿ ತನಕ ಮುಟ್ಟಿದ್ದೀನಿ. ಆದರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕಳೆದ ಚುನಾವಣೆಯಲ್ಲಿ ಬೇಸರ ಕೂಡ ಆಗಿದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಒಂದು ರಾಮಲಣ್ಣನವರು 10 ವರ್ಷಗಳ ಕಾಲ ನಮ್ಮಿಂದ ದೂರ ಇದ್ದರು. ಪುನಃ ಏಕಾಏಕವಾಗಿ ಬಂದ ನಂತರ ನಮ್ಮ ಗ್ರಾಮಗಳಲ್ಲಿ ಅಷ್ಟೋ ಇಷ್ಟೋ ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಹೊಂಟಿದ್ದೀವಿ. ಆದ್ರೆ ರಾಮನವರು ಬಂದ ನಂತರ ನಾವು ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡಿದ್ರೆ ಸೋಲನ್ನು ಕಂಡಿದ್ದೀವಿ ಅಂತ ನಾವು ಏನಿದೇನೋ ಭಗವಂತನ ಆಶೀರ್ವಾದದಿಂದ ಇವತ್ತು ನನಗೆ ಪಾರ್ಟಿ ಸೋತಿದ್ರೆ ಬಿಡ, ಇವತ್ತು ರಾಮನವರು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ರೆ ಬಿಡ, ನಿಮ್ಮೆಲ್ಲರ ಆಶೀರ್ವಾದ ಭಗವಂತ ಪುನಃ ರಾಮನವರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅನ್ನು ಕೊಡುವ ಮೂಲಕ, ಯಾಕಂದ್ರೆ ಇವತ್ತು ಪಾರ್ಟಿ ಇವತ್ತು ನನಗೆ ಅವಕಾಶ ಏನು ಮಾಡಿಕೊಟ್ಟಿದ್ದೇನೋ, ಈ ಅವಕಾಶ ಕಳೆದ ಚುನಾವಣೆಯಲ್ಲಿ ನನ್ನ ಅಪಮಾನ ಆಗಿದೆ. ಎಲ್ಲೋ ಒಂದು ಕಡೆ ಅಪಮಾನ ಆದಂತ ಕಡೆ ಭಗವಂತಗಳ ಸನ್ಮಾನವನ್ನು ಮಾಡಂತ ಕೆಲಸ ಮಾಡ್ತಾನ. ಇವತ್ತು ತಮ್ಮೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನನ್ನಿಂದ ಏನಾರ ತಪ್ಪಾಗಿದ್ರೆ ಕೂಡ ಆ ತಪ್ಪನ್ನು ಯಾವುದೇ ರೀತಿಯಲ್ಲಿ ಕೂಡ ಮನಸ್ಸನ್ನು ಇಟ್ಕೊಳ್ಳಾರ್ದಂತೆ ನಾನು ತಪ್ಪಾಗಿದ್ರು ಕೂಡ ನಾನು ಕೂಡ ಕ್ಷಮೆಯನ್ನು ಆಕ್ಷನ್ ಅನ್ನು ಮಾಡೋದ್ ಮೂಲಕ ಬೆಳೆಸಿದ್ದೀನಿ. 35 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ